ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು. ಸೊ ನನ್ನ ಈವ್ನಿಂಗ್ ಸ್ಟಾರ್ಟ್ ಆಗೋದು ಅಡುಗೆ ಮನೆ ಕ್ಲೀನ್ ಮಾಡೋದ್ರಿಂದ. ಅಡುಗೆ ಮನೆ ಕ್ಲೀನ್ ಆಗಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾಕಂದರೆ ಪ್ರತಿನಿತ್ಯ ನಾವು 24x7 ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅಡುಗೆ ಮನೆಯಲ್ಲೇ ಅಲ್ವಾ. ಹಾಗಾಗಿ ನಾರ್ಮಲ್ ಆಗಿ ನಾನು ಆಫ್ಟರ್ನೂನ್ನೇ ಪಾತ್ರೆ ತೊಳ್ಕೊತೀನಿ. ಬಟ್ ಇವತ್ತು ತೊಳೆದಿರಲಿಲ್ಲ, ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಈವ್ನಿಂಗ್ ಫಸ್ಟ್ ಪಾತ್ರೆ ತೊಳೆದ್ಬಿಡೋಣ ಅಂತ ಫಸ್ಟು ಪಾತ್ರೆ ತೊಳ್ಕೊಂಡು ಆನಂತರ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಾಕಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಹಾಲು, ನಮಗೆ ಕಾಫಿ ಎಲ್ಲ ರೆಡಿ ಮಾಡೋಣ ಅಂತ ಬಂದೆ. ಈವ್ನಿಂಗಲ್ಲಿ ನಮಗೆ ಒಂದು ಟೈಮ್ ಆದರೂ ಕಾಫಿ ಅಥವಾ ಟೀ ಇರಲೇಬೇಕು. ಇವಾಗಂತೂ ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಕೆಲವೊಂದು ಸತಿ ಮಳೆ ಕೂಡ ಬಂದಿರುತ್ತೆ. ಅಂಥ ಟೈಮಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಅಥವಾ ಟೀ ಕುಡಿತಿದ್ರೆ ಅದ್ರ ಮಜಾನೇ ಬೇರೆ ರೀತಿ ಇರುತ್ತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಾಫಿ ಇಷ್ಟ, ಎಷ್ಟು ಜನಕ್ಕೆ ಟೀ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಕೆಲವೊಂದು ಸತಿ ನನಗೊಬ್ಳಿಗೆ ಮಾಡ್ಕೋಬೇಕು ಅಂತ ನಾನು ಕೂಡ ಟೀನೇ ಕೊಟ್ಬಿಡ್ತೀನಿ. ಅವಳಿಗೆ ಹೋಮ್ವರ್ಕ್ ಇತ್ತಲ್ವ, ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದಾಳೆ. ಮುಂಚೆ ಎಲ್ಲ ಅಮ್ಮ ನೀನು ಬಾ ಪಕ್ಕದಲ್ಲಿ ಕುತ್ಕೊ ಅನ್ನೋಳು, ಬಟ್ ಇವಾಗ ಹೋಗಿ ನಾನೇ ಬರಿತೀನಿ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಮುಂಚೆ ಬರೆಯೋದಕ್ಕೆ ಹೇಳ್ತಿದ್ದವಳು ಇವಾಗ ನಾನೇ ಬರಿತೀನಿ ಅಂದಾಗ ಖುಷಿ ಆಗುತ್ತೆ ಅಲ್ವಾ. ಓಕೆ, ಏನು ಮಾಡ್ತಿದ್ದೀರಾ ನೀವು? ಹೌದಾ, ಏನು ಕೊಟ್ಟಿದ್ದಾರೆ? 11 to 15 ಬರೀರಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಮತ್ತೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಯಿತು. ಸೊ ಇವಾಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ನಾನು ಇದನ್ನು ಮಿಸ್ ಮಾಡಲ್ಲ. ಮಾರ್ನಿಂಗ್ ನೈಟ್ 2 ಟೈಮು ನಾನು ಸ್ಕಿನ್ ಕೇರ್ ಮಾಡ್ಕೊತೀನಿ. ಸೊ ಸ್ನಾನ ಆಗಿ ದೇವ್ರ ಪೂಜೆ ಮಾಡಿ ಹಾಗೆ ಜೊತೆನೂ ಕೂಡ ಸ್ಕೂಲಿಗೆ ಇವತ್ತೇ ನಾನು ಬಿಟ್ಟು ಬಂದೆ. ಸೊ ಪಾಪ ಅವ್ರಿಗೆ ನೆನ್ನೆ ರಾತ್ರಿ ಮಲ್ಕೊಂಡು ಲೇಟ್ ಆಯಿತು. ಸೊ ಅವರಿಗೆ ವರ್ಕ್ ಜಾಸ್ತಿ ಇತ್ತು. ಸೊ ಈ ನಡುವೆ ತುಂಬ ಕಾಲ್ಸು ಇದೆಲ್ಲ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಮಲ್ಕೊಂಡಿರಿ ಅಂತ ಹೇಳಿ ಅವಳನ್ನ ಬಿಟ್ಬಿಟ್ಟು ಬಂದೆ. ಈಗ ವೆದರ್ ಅಂತೂ ತುಂಬ ಕೋಲ್ಡ್ ಆಗಿದೆ. ಈ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಏನಾದರೂ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಕುಡಿಬೇಕು ಅಂತ ನನಗೆ ಅನಿಸ್ತಿದೆ. ಹಾಗಾಗಿ ಹಾಲು ಕಾಯಿಸ್ಕೊಂಡಿದ್ದೀನಿ. ಸೊ ಹಾಲು ಕಾಯಿಸಿ ಬಿಸಿ ಬಿಸಿ ಕಾಫಿ ಮತ್ತು ಅವರಿಗೆ ಟೀ ಬೇಕು ಅಂತಂದ್ರೆ ಇವಾಗ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಟೀ ರೆಡಿ ಮಾಡಿಕೊಂಡು ತಿಂಡಿ ಏನು ಮಾಡೋದು ಏನೋ ಗೊತ್ತಿಲ್ಲ. ಸೊ ಮ್ಯೂಸ್ಲಿ ಏನಾದರೂ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗೇ ಇರುತ್ತೆ. ಲಂಚ್ ಸ್ವಲ್ಪ ಹೆವಿಯಾಗಿದ್ರು ಇವೆರಡು ಲೈಟಾಗೇ ಇರುತ್ತೆ. ಸೊ ಹಾಗಾಗಿ ಇವಾಗ ಮ್ಯೂಸ್ಲಿ ಏನಾದರೂ ಮಾಡ್ಕೊಳ್ಳೋದು. ಸೊ ಬನ್ನಿ, ಕಾಫಿ ಟೀ ರೆಡಿ ಮಾಡಿ.
ಹಾಗೆ ಒಂದು ವಿಷಯದ ಬಗ್ಗೆ ಶೇರ್ ಮಾಡಬೇಕು ಅಂತ ನಿಮ್ಮ ಜೊತೆ ಅಂತ ಅನಿಸ್ತು. ಸೊ ಅದೇನಪ್ಪ ಅಂತ ಅಂದರೆ, ನಾನು ತುಂಬ ದಿನದಿಂದ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೆಲವೊಬ್ಬರು ಡೈರೆಕ್ಟಾಗಿ ಸಿಕ್ಕಿದಾಗ, ಓ ಹೇಗೆ ನಡೀತಿದೆ ನಿಮ್ಮ ವ್ಲಾಗ್ಸ್ ಎಲ್ಲ ಅಂತ ಈ ರೀತಿ ಮಾತಾಡೋದು, ಅಥವಾ ಅವರು ನೋವು ಮಾಡಬೇಕು ಅಂತ ಮಾತಾಡ್ತಾರೋ ಇಲ್ಲ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ ಅಂತ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂಥರ ನನಗೆ ಆ ಥರ ಮಾತಾಡಿದಾಗ ತುಂಬ ಅಣಗಿಸಿ ಮಾತಾಡ್ತಿದ್ದಾರೆ ಅನ್ನೋ ಅಂಥ ಫೀಲ್ ನನಗೆ ಬರುತ್ತೆ. ಆ ಥರ ಮಾಡಿದಾಗ ಒಬ್ರಿಗೆ ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ. ನನಗೆ ಆ ಥರ ಹರ್ಟ್ ಆದಾಗ ನೆಕ್ಸ್ಟ್ ವ್ಲಾಗ್ ಮಾಡೋದೇ ಬೇಡಪ್ಪ ಅಂತ ಡಿಮೋಟಿವೇಟೆಡ್ ಆಗೋಗ್ಬಿಡ್ತೀನಿ. ಕೆಲವೊಂದು ಸುಮಾರು ಸತಿ ಅಂದ್ಕೊಂಡಿದ್ದೀನಿ ವ್ಲಾಗ್ಸೇ ಮಾಡೋದು ನಿಲ್ಲಿಸ್ಬೇಡ, ಏನಕ್ಕೆ ಬೇಕು, ಮೊದಲೇ ನಾನು ಎಲ್ಲದನ್ನು ಹಾರಾಡ್ಕೊಂಡು ಮಾಡ್ತಿರ್ತೀನಿ. ಅಂಥದ್ರಲ್ಲಿ ಈ ಥರ ಸಣ್ಣ ಪುಟ್ಟ ಈ ಥರ ಡಿಮೋಟಿವೇಶನ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ನಾನು ಎಲ್ಲರಿಗೂ ಹೇಳೋದು ಒಂದು, ನಿಮಗೆ ಆದರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ, ಇಲ್ಲ ಅಂತ ಅಂದರೆ ಸುಮ್ಮನೆ ಇದ್ಬಿಡಿ. ಅವ್ರು ಏನೋ ಒಂದು ಅವ್ರ ಜೀವನದಲ್ಲಿ ಮಾಡ್ಕೊತಿರ್ತಾರೆ. ಸೊ ಅದು ಬಿಟ್ಟು ನೀವು ಅದು ಅವ್ರಿಗೆ ಡಿಮೋಟಿವೇಟೆಡ್ ಮಾಡೋದು, ಅದಕ್ಕೆ ಅಣಗಿಸಿ ಮಾತಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಭರತ್ ಇಬ್ಬರು ಮಾತಾಡಿಕೊಂಡು ನಮ್ಮಿಬ್ಬರ ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ. ಧೃತಿ ಇದ್ದರೆ ಅವಳು ಮಧ್ಯೆ ಬಂದೇ ಬಿಡ್ತಾಳೆ, ಅದು ಇದು ಮಾತಾಡ್ತಾ. ಅವಳು ಇಲ್ದಲೇ ಇದ್ದಾಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮಿಬ್ಬರಿಗೆ ಟೈಮ್ ಕೊಟ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸುಮಾರು ಜನ ಕೇಳಿದ್ರಿ, ಸೊ ನಿಮ್ಮದು ಆರ್ಗನೈಸರ್ ಹೇಗೆ ಮಾಡಿದ್ರ ಕಬೋರ್ಡಲ್ಲಿ ಅಂತ. ಸೊ ಹಾಗಾಗಿ ಅದನ್ನು ತೋರಿಸೋಣ ಅಂತ ಅನಿಸ್ತು. ಸೊ ಬನ್ನಿ, ಅದು ಯಾವ ರೀತಿ ಆರ್ಗನೈಸ್ ಮಾಡಿದ್ವಿ ನಿಮಗೆ ತೋರಿಸ್ತೇನೆ. ಸೆಕೆಂಡ ನೋಡ್ತಿರ್ಬೋದು. ಸೊ ಇಲ್ಲಿ ಹ್ಯಾಂಗರಲ್ಲಿ ನಾನು ಡೈಲಿ ಒಂದು ಆಚೆ ಕಡೆ ಹಾಕೊಳ್ಳೋ ಕುರ್ತಾಸು, ಲಾಂಗ್ ಕುರ್ತಾಸು, ಶಾರ್ಟ್ ಕುರ್ತಾಸು, ಫ್ರಾಕ್ಸ್, ಲಾಂಗ್ ಫ್ರಾಕ್ಸ್ಗಳು ಅದನ್ನು ಹ್ಯಾಂಗರಲ್ಲಿ ಹಾಕಿದ್ದೀನಿ. ಸೊ ಈ ಥರ ಆರಾಮಾಗಿ ತೆಕ್ಕೊಂಡ್ಬಿಟ್ಟು ಮತ್ತೆ ಅಲ್ಲೇ ಹಾಕ್ಬೋದು. ಸೊ ಮುಂಚೆ ಇದನ್ನ ಒಂದು ಮಡಿಸ್ಬಿಟ್ಟು ಒಂದು ಆರ್ಗನೈಸರ್ ಒಳಗಡೆ ಒಂದು ಬಾಕ್ಸ್ ಬರುತ್ತಲ್ಲ, ಸೊ ಅದರೊಳಗೆ ಇಟ್ಟಿದ್ದೆ. ಬಟ್ ಇದು ಸರಿಯಾಗಿದೆ ಅಂತ ನನಗೆ ಅನಿಸ್ತು. ಹಾಗಾಗಿ ಇದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ಹುಡೀಸ್ ಏನಿದೆ, ಹುಡೀಸ್ ಮತ್ತು ಸ್ವೆಟರ್ಸ್ ಏನು ಬರುತ್ತೆ, ಸೊ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆಚೆ ಕಡೆ ಹಾಕೊಂಡು ಜೀನ್ಸ್ ಪ್ಯಾಂಟ್ಸು ಮತ್ತು ಟಾಪ್ಸ್ಗಳು ಅದನ್ನು ಇಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಂದರೆ ಡೈಲಿ ವೇರ್ಸ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಜಿಮ್ಮಿಗೆ ಹಾಕೊಂಡು ಹೋಗೋದು, ಮನೇಲಿ ಹಾಕೊಳ್ಳೋದು ಅದನ್ನೆಲ್ಲ. ಕೆಳಗಡೆ 2 ಬಾಕ್ಸಲ್ಲಿ ಸ್ಯಾರೀಸ್ ಇಟ್ಟಿದ್ದೀನಿ. ಸೊ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಸೊ ನಂದು ಡೈಲಿ ನಾರ್ಮಲ್ ಸ್ಯಾರೀಸು ಮತ್ತು ಸಿಲ್ಕ್ ಸ್ಯಾರೀಸ್ ಸಪ್ರೇಟ್ ಮಾಡಿಬಿಟ್ಟು 2 ಇಟ್ಟಿದ್ದೀನಿ. ಅಂದರೆ ಇದರಲ್ಲಿ ಒಂದು ಡಾಲ್ ಐತಿ, ಇಲ್ಲ ಬೇಡಿಸ್ಬಿಟ್ಟು ನಾರ್ಮಲ್ ಆಕ್ಸರೀಸ್ ಏನೇನಿರುತ್ತೆ ಸೊ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಸಿಂಪಲ್ಲಾಗಿ ಜೋಡಿಸ್ಬಿಟ್ಕೊಂಡಿದ್ದೀನಿ. ನಾನು ತುಂಬ ಏನೋ ತುಂಬ ಏನು ಅಷ್ಟೊಂದು ಮಾಡ್ಕೊಂಡು ತೋರಿಸ್ಕೊಂಡಿಲ್ಲ. ನನಗೆ ಹೇಗೆ ಕಂಫರ್ಟೇಬಲ್ ಅಂತ ಅನ್ಸ್ಕೊಳ್ತಾ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಹಾಗೆ ಯಾವುದಾದ್ರು ಬೇರೆ ರೀತಿ ವೀಡಿಯೋಸ್ ಬೇಕು, ನೀವು ನಮ್ಮ ಚಾನಲಲ್ಲಿ ಬೇರೆ ರೀತಿ ವೀಡಿಯೋಸ್ ನೋಡಬೇಕು ಅಂತ ಆಸೆ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ನಾವು ಅದನ್ನು ನಾನು ಮಾಡ್ತೀನಿ. ಸೊ ಆ ಥರ ಮಾಡೋದಕ್ಕೆ ಪರ್ಫೆಕ್ಟ್ ಆಗಲ್ಲ ಅಂದ್ರೂ ಸ್ವಲ್ಪ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.